ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಇದೇ ತಿಂಗಳ 2ನೇ ತಾರೀಕು ಹೊಸಪೇಟೆ ತಾಲೂಕು ಸಮಾಜದ ನೇತೃತ್ವದಲ್ಲಿ ಎಲ್ಲ ಸಮಾಜಗಳನ್ನು ಒಳಗೊಂಡು ಜೆಎನ್ ಗಣೇಶ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತಂದೇಳಿ ಈ ಹಿಂದೆ ಮಾಧ್ಯಮದ ಮುಖಾಂತರ ಹೇಳಿಕೆಯನ್ನು ನೀಡಿದ್ದೀವಿ. ಆ ದಿನ ಇದೇ ತಿಂಗಳು 6ನೇ ತಾರೀಕಂದು ಶ್ರೀ ಸನ್ನಕಿರಭದ್ರ ದೇವಸ್ಥಾನದಿಂದ ಶ್ರೀ ವಡಕರಾಯ ದೇವಸ್ಥಾನದವರೆಗೆ ಸಂಕಲ್ಪ ಪಾದಯಾತ್ರೆ ಮಾಡ್ತು ಅಂತ ಹೇಳಿದ್ವಿ. ಅದೇ ರೀತಿಯಾಗಿ ಈ ದಿನ ನಾವು ಸಂಕಲ್ಪ ಪಾದಯಾತ್ರೆಯನ್ನು ಮಾಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಮಾಜಿ ಮುಖ್ಯಮಂತ್ರಿಗಳಲ್ಲಿ ಮತ್ತು ಕೆಪಿಸಿಸಿ ಅಧ್ಯಕ್ಷಗಳಲ್ಲಿ ನಾವು ಇಡೀ ನನ್ನ ಸಮಾಜ ಮತ್ತು ಹೊಸಪೇಟೆ ಮತ್ತು ಅಖಂಡ ಜಿಲ್ಲೆ ಬಳ್ಳಾರಿ ಎಲ್ಲಾ ಸಮುದಾಯಗಳ ಪರವಾಗಿ ಮನವಿಯನ್ನು ಮಾಡಿಕೊಳ್ತಿದ್ದೇವೆ. ದಯಮಾಡಿ ಜಂಬಾಣೆ ನನಗಟ್ಲೆ ಗಣೇಶ್ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು. ಕೊಡದೇ ಇದ್ದ ಪಕ್ಷದಲ್ಲಿ ಹಿಂದೆ ಹೇಳಿದ ಹಾಗೆ ಈ ದಿನ ನೀವು ಸಂಕಲ್ಪ ಶಾಂತಿಯುತ ಪಾದಯಾತ್ರೆಯನ್ನು ಮಾಡಿದ್ದೇವೆ. ಈಗ ಹೇಳುವ ಹಾಗೆ ಮತ್ತೆ ಮುಂದೆ 2ನೇ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡದಿದ್ದ ಪಕ್ಷದಲ್ಲಿ ಇಡೀ ಕರ್ನಾಟಕದಾದ್ಯಂತ ಯಾರು ಕಂಡು ಕೇಳರಿಯದಂತೆ ಕರ್ನಾಟಕ ರೋಮಾಂಚನಕಾರವಾಗಿ ಕಾಣುವಂತೆ ಪ್ರತಿಭಟನೆಯನ್ನು ಮಾಡಿ ಸರ್ಕಾರವನ್ನು ಎಚ್ಚರಗೊಳಿಸುತ್ತೇವೆ ಎಂದು ಈ ಮೂಲಕ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಿದ್ದೇನೆ. ಇವತ್ತು ನಾವಿಲ್ಲಿ ಪಾದಯಾತ್ರೆ ಮಾಡುವಂತ ಉದ್ದೇಶ ಇಷ್ಟೇ. ಜೆಎನ್ ಗಣೇಶ್ ಅವರು ಯುವಕರಿದ್ದಾರೆ, ನಮ್ಮ ಸಮಾಜದ ಯುವಕರಿದ್ದಾನೆ. ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಏನು ಕಾಂಗ್ರೆಸ್ ಇಂದ ಗೆದ್ದಂತ 15 ಸೀಟುಗಳಲ್ಲಿ 14 ಜನ ಈಗಾಗಲೇ ಚುನಾಯಿತಿದ್ದಾರೆ. ಇದರಲ್ಲಿ ನಮಗೆ ನ್ಯಾಯಯುತವಾಗಿ 3 ಜನ ಸಚಿವ ಸ್ಥಾನ ಕೊಡಬೇಕಂತ ನಾವು ಒತ್ತಡದಿಂದ ಮಾಡ್ತಾ ಇದೀವಿ. ಹೋದ ಸರ ಸಿದ್ದರಾಮಯ್ಯ ಸರ್ಕಾರದಲ್ಲಿ 3 ಜನ ಇದ್ರು. ಈಗ ಬರೇ ಸತೀಶ್ ಜಾರಕಿಹೊಳಿ ಸರ್ ಒಂದೇ ಕೊಟ್ಟಿದ್ದಾರೆ. ಇನ್ನೂ 2 ಸ್ಥಾನವನ್ನು ಕೊಡಬೇಕು. ಈ ಭಾಗದ ಏನು ಕಲ್ಯಾಣ ಕರ್ನಾಟಕದ ಭಾಗದ ಏನು ಅಭಿವೃದ್ಧಿ ಸಲುವಾಗಿ ಮತ್ತು ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಸಲುವಾಗಿ ಅವರಿಗೆ ಯಾವುದೇ ಕಾರಣಕ್ಕೂ ತಪ್ಪಿಸಬಾರದು. ಅವ್ರಿಗೆ ಸಚಿವ ಸ್ಥಾನ ಮೊದಲ ಆದ್ಯತೆ ಕೊಡಬೇಕಂತಂದೇಳಿ ನಾವು ತಾಲೂಕು ವಾಲ್ಮೀಕಿ ನಾಯಕ ಸಮಾಜದಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.